ಇದೇನಿದು ಈ ಐಶ್ವರ್ಯ ಬಂದ್ಬಿಟ್ಟೋಳಲ್ಲ ಇಲ್ಲಿಗೆ ವಯಸ್ಸು ಕಿತ್ತೋದಳು. ನನ್ನ ಕಿಟಕಿಗಾಸ್ ನೋಡಿದಕ್ಕೆ ಸರೋಯ್ತು. ಇಲ್ಲೂ ಒಳಗಡೆಗೆ ಹೋಗ್ಬಿಟ್ಟಿದ್ರೆ ನನ್ನೊಂದು ಆಡ್ಕೊಂಡು ಹೋಗ್ಬಿಡೋಳು. ಯಾವಾಗ ತಲುಪ್ತಾಳೋ ಏನೋ. ಹೆಂಗೋ ಈ ಪೊದ್ದು ಅಕ್ಕ ನಾನು ಮದುವೆ ಫೋಟೋ ಕೊಡ್ತೀನಿ ಅಂತ ಹೇಳೋಳೆ. ಇಸ್ಕೊಂಬಿಟ್ಟು ಸುಮ್ಮನೆ ಅಪ್ಪಗೆ ಹೊಂಟೋಗ್ಬಿಡ್ಬೇಕು. ಸುಮ್ಮನೆ ಇವ್ರ ಹತ್ರ ಯಾಕೆ ಆ ಮೊಬೈಲ್ ಸರೋಯ್ತೇನೋ ಕೇಳಬೇಕು. ಈ ಮನೆಯಾಳಿಗೆ ಬಂದ್ಬಿಟ್ಟು ಯಾಕಪ್ಪ ಇಲ್ಲಿ ಕುಂತ್ಕೊಂಡವಳೆ. ಥೂ, ಏನು ಮಾಡೋಣ, ನನಗೆ ಆಚರಣೆ ಸರಿಲ್ಲ. ಇವತ್ತು ಹೆಂಗನ ಮಾಡಿ ಇಸ್ಕೊಂಡು ಹೋಗ್ಬೇಕಷ್ಟೇನೆ. ಮತ್ತೆ ಇನ್ನೇನತ್ಗೆ ಸಮಾಚಾರ? ಇವನವ ಎಲ್ಲ ನೀನೇ ಹೇಳ್ಬೇಕು. ಹೆಂಗೈತಿ ಇವಾಗ ಮನೆ ಪನೆ ಎಲ್ಲ ನೀನೇ ನೋಡ್ಕೋಬೇಕೇನೋ, ಒಬ್ಳೆ ನೀನು ಮೇಂಟೈನ್ ಮಾಡ್ಬೇಕೇನೋ. ಭಾಳ ಕಷ್ಟ ಆಯ್ತದೇನೋ. ಇಷ್ಟು ದಿನ ನಿಮ್ಮ ಅತ್ತೆ ಇದ್ಲು, ಹೆಂಗೊತ್ತು ಆಟ ಗಿಟ್ಟ ಎಲ್ಲ ನೋಡ್ಕೊಳ್ಳೋಳು. ಇವಾಗ ನೀನು ಒಬ್ಳೆ ನೋಡ್ಕೋಬೇಕೇನೋ. ಅಯ್ಯೋ ಏನು ನೋಡ್ಕೊಳ್ಳೋದು ಬಾಕ. ಓಹೋ, ಅವಳು ಸುಮ್ಮನೆ ನೀನು ಡೌ ಮಾಡೋಳು ಅಷ್ಟೇ. ನೀನು ನೋಡ್ಕೊತೀನಿ ಅಂತ ಎಲ್ಲ ಮನೆ ಕೆಲಸದವ್ರೆ ನೀನು ನೋಡ್ಕೋತಾರೆ. ನೀನು ನೋಡ್ಕೊಳ್ಳೋಂಥದ್ದು ಏನೈತೆ ಅಲ್ಲಿ? ಓ ಸುಮ್ಕಿದ್ರೆ ಆಯ್ತು, ಎಂಥದೂ ಇಲ್ಲ. ಸುಮ್ಕೆ ನೀ ಬಿಲ್ಡಪ್ ಅಷ್ಟೇ ನೀನು ಮತ್ತೆದೆ ಎಲ್ಲನೂ ಸದ್ಯ ತೊಲಗುದ್ಲಲ್ಲ ಅಷ್ಟೇ ನೀನು ಸಾಕ್ಬಿಡು. ನನಗಂತೂ ಈಗ ಹೊಸಿ ಸಮಾಧಾನ ಆಯ್ತಾಯ್ತು ನನಗಂತೂ ಹೇಳಿದ್ದಕ್ಕೆ ಮನೆಯಾಗೆ. ಯಪ್ಪ ಯಪ್ಪ ಯಪ್ಪ, ಏನಮ್ಮ ಮಗಳು ಒಂದಾದ್ಮೇಲೆ ಒಂದು ಕೊಂತ್ರಿ ಕೆಲಸ, ಒಂದಾದ್ಮೇಲೆ ಒಂದು ಕೊಂತ್ರಿ ಕೆಲಸ. ಅದಕ್ಕೆ ನೀವು ನೋಡಬೇಕಿತ್ತು. ಥೂ, ಲೋಫರು ನಮ್ಮ ಬಗ್ಗೆ ನೀನು ಮಾತಾಡ್ತಾ ಇರೋದು ನೋಡು. ಲೋಫರು ಕಿತ್ತೋದೋಳು. ಥೂ, ಇವಳೇನು ಸಾಚನ ನಮ್ಮ ಅಣ್ಣ ದುಡ್ನಾಗೋನೆ ಅಂತ ಬುಟ್ಟಿಗೆ ಹಾಕೋಬಿಟ್ಟು ನಾನು ನಮ್ಮ ಅಮ್ಮನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕಿರೋ ದೊಡ್ಡ ನಾಯಿ ಅಲ್ವ ಇವಳು. ಲೇ, ನಿನ್ನ ಗಂಡಂಗಿನ ನನ್ನ ಗಂಡ ಸಾವುಕಾರ ಕಣೆ. ಇವತ್ತಲ್ಲ ನಾಳೆ ನಾನು ನಿನ್ನ ಮುಂದೆ ಬಂದು ದೊಡ್ಡ ಒಫೀಸಿಯಲ್ ಕಾರಾಗಿ ಇಳಿತೀನಿ ನೋಡು. ಅವಾಗ ಹುರ್ಕೊಂಡು ನೆಗೆದು ಬಿಡ್ತೀಯ. ಥೂ, ನಿನ್ನ ಮಕ್ಕೆಷ್ಟು ನನಗಂತೂ ಉರ್ದು ಹೋಯ್ತೈತೆ. ನಮ್ಮ ಅಮ್ಮನ ಬಗ್ಗೆನೇ ಮಾತಾಡ್ತಾಳೆ ಕಿತ್ತೋದು ಮನೆಯಾಳಿ. ಬಿಡು, ಹೆಂಗೋ ಎಲ್ಲ ಜೀವನ ಸೊರೈತಲ್ಲ ನಿಂದು. ಯಾಕೆ ತಲೆ ಕೆಡ್ಸ್ಕೊಂತೀಯ? ನಿಮ್ಮ ಅತ್ತೆನೂ ಮನೆಗಿಲ್ಲ, ನಿನ್ನ ಆದ್ನಿನೂ ಮನೆಗಿಲ್ಲ, ಎಲ್ಲನೂ ಸೊರೈತದೆ. ಅಯ್ಯೋ, ನನಗಂತೂ ನಿಮ್ಮ ನಾದ್ನಿ ಬಂದೋಳಲ್ಲ ಮನೆಗೆ. ಅಯ್ಯೋ, ಎಲ್ಲ ಕ್ಯಾಮೆರೇ ಮಾಡಿ 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 ಕೊಡ್ತಾವಳೆ. ಮಾಡಿ 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 ಪಾಪ ಹಸುದು ಕಸ ಎತ್ತದಂತೆ, ಅದು ಮಾಡೋದಂತೆ, ಇದು ಮಾಡೋದಂತೆ, ಏನಾರ ಒಂದೊಂದು ಮಾಡ್ತಾನೆ ಇರ್ತಾಳೆ. ಮನೆ ಕೆಲಸ ಎಲ್ಲ ಮಾಡ್ತಾಳೆ, ಎಲ್ಲನೂ ಮಾಡ್ತಾಳೆ. ಅಯ್ಯೋ, ನೋಡ್ಬೇಕು ನೀನು. ನನಗಂತೂ ಕ್ಯಾಲ್ಸೇ ಇಲ್ದಂಗೆ ಆಗ್ಬಿಟ್ಟೈತೆ. ಅವ್ರವ್ರ ಕೆಲಸ ಆಗ್ಬೇಕಾದ್ರೆ ಅವ್ರವ್ರು ಬಂದ್ಬಿಟ್ಟು ಸಂದಾಗಿ ಇದು ಮಾಡ್ತಾರೆ ಬಿಡು. ಅವ್ರವ್ರ ಕೆಲಸಗಳಾಗಬೇಕಲ್ಲ, ಅದಕ್ಕೆ ನೀ ಎಲ್ಲ ಹಂಗೆ ನೀ ಮಾಡೋದು. ಅವ್ರವ್ರ ಕೆಲಸಗಳಾಗಬೇಕಾದ್ರೆ ಅದೇ ಅವ್ರವ್ರ ಕೆಲಸಗಳೆಲ್ಲ ಮುಗಿದೋದ್ಮೇಲೆ ಆಮೇಕಿಂದ ಯಾರು ಈ ಕಡೆ ಕ್ಯಾರೆ ಅನ್ನಂಗಿಲ್ಲ ನೋಡು. ನಮ್ಮ ಅಂತಕ್ಕೇನು ಬಂದಿಲ್ಲ, ಏನೂ ಇಲ್ಲ. ಇಲ್ಲಿಗೆ ಬಂದ್ಬಿಟ್ಟು ಅಪ್ಪಗೆ ಸುಮ್ಮನೆ ಹೋಗ್ಬಿಟ್ಟವಳೆ. ಅಯ್ಯೋ, ಅದೇನತ್ಗೆ ಕೆಲಸ ಆಗಬೇಕಾದ್ರೆ ಬತ್ತಾಳೆ ಇಲ್ವಾ? ಕೆಲಸ ಏನಾದರೂ ಇಲ್ವಾ? ಬರೋದಿಲ್ಲ ಅಂದರೆ ಬರೋದಿಲ್ಲ ಅವಳು ಅಷ್ಟೇನೇನಿಯ. ಅವಳು ಬುದ್ಧಿಯೇ ನನಗೆ ಗೊತ್ತಿಲ್ವೇನು ಹೊಸಾದೇ. ಈ ಕಿತ್ತೋದು ಮನೆಯಲ್ಲಿ ನೋಡಿ ಹೆಂಗೆ ಫಿಟ್ಟಿಂಗ್ ಇಕ್ತಾಳೆ ಅಂತ ಹೇಳ್ಬಿಟ್ಟು ಆ ಪೊದ್ದಿ ಹಂಗೆ ಸುಮ್ಮನೆ ಇತ್ತಾಳೆ. ಇವಳಲ್ಲ, ಇವಳು ದೊಡ್ಡ ಮನೆಯಾಳಿ, ಇವಳೇನು ಅರ್ಧ ಫಿಟ್ಟಿಂಗ್ ಇಕ್ಕೋದು. ಥೂ, ಇವಳು ಯಾಕನ ಮುಂದೆ ಫೋಟೋ ಇಸ್ಕೊಂಡು ಹೋಯ್ತಾ ಇರ್ಬೇಕಿತ್ತು ನಾನು. ಅದು ಸರಿ ಅತ್ಗೆ. ಮತ್ತೆ ಫೋಟೋ ಗಿಟ ಎಲ್ಲ ನನವೇನೋ ಕೇಳಿದ್ಲು ಅಂತ ಹೇಳ್ತಾ ಇದ್ದೆ. ಓ, ಈ ಪೊದ್ದಕ್ಕ ಇದನ್ನು ಹೇಳ್ಬಿಟ್ಟವಳ? ಫೋಟೋ ಕೇಳಿದ್ಲು ಕೊಡು ಅಂತ ಹೇಳ್ಬಿಟ್ಟು. ಅದೇ ನಾನು ಏನು ಮಾಡೋದು, ಕೊಟ್ಬಿಡೋಣ ಅಂತ ಅನ್ನಿಸ್ತದೆ ನನಗಂತೂ. ಸುಮ್ಕೆ ಯಾಕೆ ಮನೆ ಕೆಲಸ ಎಲ್ಲ ಮಾಡ್ತಾವಳೆ ಪಾಪ. ಅಯ್ಯೋ ಪಾಪ ಅನ್ನಿಸ್ತದೆ. ನನ್ನ ಮೊಬೈಲಾಗೆ ಎಲ್ಲೋ ಹೋಗ್ಬೇಕಣಮ್ಮಿ. ಮೊಬೈಲಾಗೆ ನಾನು ಕೊಡೋದ ಬ್ಯಾಡವಾ ಅಂತ ಯೋಚನೆ ಮಾಡ್ಕೊಂಡು ಇದು ಮಾಡ್ತಾ ಇದ್ದೆ. ಅತ್ಲಾಗ ಪಾಪ ಅವಳದು ಸಂಸಾರ ಸೊರೈತದೆ, ಕೊಟ್ಬಿಟ್ರೆ ಆಯ್ತದೆ ಅಂತ ಹೇಳ್ಬಿಟ್ಟು ನಾನು ಅನ್ಕೋತಾ ಇದ್ದೆ. ಹೆಂಗನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಏನು ಮಾಡೋದು, ಏನು ಕತೆಯೋ. ಅಂದರೆ ಫೋಟೋ ಸಿಕ್ಕೈತೆ, ಆದರೂ ಕೊಟ್ಟಿಲ್ಲ. ಅದಕ್ಕೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆ ಮನೆಯಾಳಿಗೆ ಯಾವುದೇ ಕಾರಣಕ್ಕೂ ಫೋಟೋ ಮಾತ್ರ ಕೊಡಬೇಡಿ. ಬಿದ್ದು ಸಾಯ್ಲಿ ಹಂಗೆ ನೀ ಅಲ್ಕೊಂಡು. ಅಲ್ಲೋಪರು ಓಹೋ ಏರು ಹಸಿ ಹಾಳು ಮಾಡೋಳೆ ಅನ್ಕಂಡ, ಹೊಸಿ ಮನೆ ಹಾಳು ಮಾಡೋಳೆ ಅಂತ ಅನ್ಕಂಡ ಅಯ್ಯೋ ಜನನ ಮನೆ ಹಾಳು ಮಾಡೋಳೆ. ಅವಳು ಹಾಳಾಗ್ಲಿ. ಅದಕ್ಕೆ ಈಗಲೇ ಹೇಳಿದ್ದೀನಿ, ಫೋಟೋ ಮಾತ್ರ ಕೊಡಬೇಡ್ರಿ. ಇಲ್ಲ ನಿಮ್ಮ ಮೊಬೈಲ್ನ ನಾನೇ ಕಿತ್ಕೊಂಡು ಹೊಂಟೋಯ್ತೀನಿ ಅಷ್ಟೇ. ನೀವು ಫೋಟೋ ಕೊಡ್ತೀನಿ ಅಂದರೆ ಮೊಬೈಲ್ ಕಿತ್ಕೊಂಡು ಡಿಲೀಟ್ ಮಾಡಿಬಿಡ್ತೀನಿ ಅಷ್ಟೇ. ನೀವು ಮಾತ್ರ ಮನೆಯಾಳಿಗೆ ಫೋಟೋವ ಕೊಡಬಾರ್ದು ಅಂದರೆ ಕೊಡಬಾರ್ದು. ಅಯ್ಯೋ, ಕಿತ್ತದ ಮನೆಯಾಳಿ ಫೋಟೋ ಕೊಟ್ಬಿಡ ಅಂತ ಹೇಳ್ಕೊಡ್ತಾವಳೆ. ಅದಕ್ಕೆ ನೀವೇನಾರ ಕೊಟ್ಟರು ನಾನು ದೇವರಣೆ ಸುಮ್ಕಿರಕ್ಕಿಲ್ಲ ಅಷ್ಟೇ. ಮನೆಯಾಳಿಗೆ ಬಿಟ್ಟು ಕೆಲಸದಾಳು ಸಿಕ್ಕವಳೆ. ಮನೆ ಫುಲ್ ಕೆಲಸ ಮಾಡಿಸ್ಕೊಳ್ಳಿ. ನಿಮ್ಮ ಮನೆ ಹೆಂಗಿದ್ರು ಹಬ್ಬ ಅಲ್ವಾ, ಯುಗಾದಿ ಹಬ್ಬ ಅಲ್ವಾ, ಹೊಸ ಕ್ಲೀನ್ ಮಾಡಿಸ್ಕೊಂಡು ಮಾಡೋದು, ಏನೋ ಮನೆಗಿನೇ ಕ್ಲೀನ್ ಮಾಡೋದು ಎಲ್ಲನೂ ಮಾಡಿಸ್ಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ಮನೆಯಾಳಿಗೆ ಮಾತ್ರ ಈಗಲೂ ಹೇಳಿದ್ದೀನಿ, ಆ ಮನೆಯಾಳಿಗೆ ಮಾತ್ರ ಕೊಡಕ್ಕೆ ಹೋಗ್ಬೇಡ್ರಿ ಫೋಟೋವ, ಸರಿನಾ? ಸುಮ್ಮನೆ ನೀ ಆಳು ಬಿದ್ದೋಗ್ಲಿ ಪಾಪ. ಅವನು ಎಷ್ಟೋ ಒಳ್ಳೆಯವನು, ಅವನು ಹಾಳಾಗೋಗ್ಬಿಡ್ತಾನೆ ಇವಳು ಫೋಟೋ ಕೊಟ್ಬಿಟ್ರೆ. ಹೆಂಗೋ ನಿಮ್ದೇಗನ ಅವನೇ. ಇವಳನ್ನ ಹಿಂಗೆ ಬಿಟ್ರೆ ಆಗಕ್ಕಿಲ್ಲ. ಹೋಗಿತೀನಿ ರೋಗಿ. ಏನೇ ಕಿತ್ತೋದ್ ಮನೆಯಾಳಿ? ನಾನು ಸಂಸಾರ ನಾಳು ಮಾಡಕ್ಕೆ ನೋಡ್ತೀನಿ. ನಮ್ಮ ಮನೆಯಾಗ ನಮ್ಮ ಅಣ್ಣ ಏನು ಬುಟ್ಟಿಗೆ ಹಾಕೋಬಿಟ್ಟು ಬಂದ್ಬಿಟ್ಟಿದ್ದು ಅಲ್ದೇನೇನಿಯಾ? ನಮ್ಮ ಅಣ್ಣನ ಬುಟ್ಟಿಗೆ ಹಾಕೊಂಡು ಬಂದ್ಬಿಟ್ಟಿದ್ದು ಅಲ್ದೇನೆ. ಇವಾಗ ಇನ್ನೊಂದು ಅವತಾರ ಕಲ್ತಿದ್ದೇನೆ, ಇನ್ನೊಂದು ಆಟ ಆಡ್ತಿದ್ದೇನೆ. ನೀನು ಲೋಪರನ್ ತಗೊಬಂದು 3 ಬಿಟ್ಟೋಳೆ. ಏನೇ ಬಂದಿರೋದು ಹಿಂಗೆ ದೊಡ್ಡರೋಗ 3 ಬಿಟ್ಟೋಳೆ. ಏನ್ಲೇ ಬಂದಿರೋ ನಾಯಣ್ಣ ಬಂದ್ಬಿಟ್ಟು ನಿಮ್ಮ ಮನೆಗೆ ನನ್ನ ಕೊಳ್ಳಿಕ್ಕಿದ್ನ ಸಂಸಾರಕ್ಕೆ. ನಮ್ಮನ್ನ ಅಷ್ಟಾರ ಆಸ್ತಿನೆಲ್ಲ ಬಿಟ್ಬಿಟ್ಟು ಮನೆಯಿಂದ ಈಚೆ ಕಡೆ ಕಳಿಸ್ದೆ. ಆದ್ರೂ ನಾನು ಏನೂ ಮಾತಾಡಲಿಲ್ಲ. ಇವಾಗ ಬಂದ್ಬಿಟ್ಟು ನಾನು ನನ್ನ ಗಂಡ ಸಂದಾಕಿರ್ಬೇಕು, ಫೋಟೋ ಕೊಡು ನನ್ನ ಗಂಡಂಗೆ ಏನೋಗೋ ಎಲ್ಲ ಗೆಪ್ತಿನೂ ಮರ್ತೋಗ್ಬಿಟ್ಟೈತೆ, ಹಳೆ ಗೆಪ್ತಿ ಅಂತ ಹೇಳ್ಬಿಟ್ಟು ನಾನು ಅಷ್ಟು ಬೇಡ್ಕಂತ ಇವನಿ. ನೀನು ನೋಡಿದ್ರೆ ಇಲ್ದಿರ ಆಟ ಎಲ್ಲ ಆಡ್ತಿದ್ದೇನೆ ಲೋಪರನ್ ತಗೊಬಂದು. ಏಯ್ ಮುಚ್ಕೊಂಡು ಹಿಂದೇನೋ ನೀನು ನೋಡ್ಕೊಂಡು ನನ್ನ ವಿಷಯಕ್ಕೆ ಬಂದ್ರೆ ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇನೇನಿಯಾ. ಏನೋ ಅಯ್ಯೋ ಪಾಪ ಅಂತ ಸುಮ್ಮನಿದ್ರೆ ನಾನು ಬಂದ್ಬಿಟ್ಟು ಕೇಸ್ ಹಾಕ್ಬಿಡ್ತೀನಿ. ಓಹೋ, ಆಸ್ತಿ ಮೇಲೆ ನನಗೂ ಒಕ್ಕೈತೆ. ನೀನು ಒಬ್ಳಿಗೆ ನೀ ಎಲ್ಲ ಒಕ್ಕಿರೋದು, ನಾನೇ ಬಿಟ್ಬಿಡ್ತೀನಿ ಅಂತ ಅನ್ಕಂಡ ನಾನು ಕೋರ್ಟ್ಗೆ ಹಾಕ್ತೀನಿ, ಕೇಸ್ ಹಾಕ್ತೀನಿ, ಎಲ್ಲನೂ ಮಾಡ್ತೀನಿ. ಏನು ನಮ್ಮ ಅಣ್ಣ ಏನು ಆಸ್ತಿನಿ ನೀ ಇರ್ಬೋದು, ನಮಗೂ ಬರ್ಬೇಕಾದ್ರಾಗೆ. ಏನೋ ನಿಮ್ಮ ಅಪ್ಪ ಸಂಪಾದನೆ ಮಾಡಿರೋದು, ನಿಮ್ಮ ತಾ ಸಂಪಾದನೆ ಮಾಡಿರೋದು ಅಲ್ಲ ಅದು. ನಮ್ಮ ಅತ್ತೆ ತವ್ರ ಮನೆ ಕಡೆ ಆಸ್ತಿ ಅದು. ನಿನಗೆಲ್ಲಿಂದ ಬರ್ತದೆ ಪಾಲು? ಹೆಂಗನ ಮಾಡಿ ಹಾಕ್ತೀನಿ, ನೋಡ್ತಾ ಇರು. ಓಹೋ ನೀನು ಬಿಟ್ಬಿಡ್ತೀನಿ ಅನ್ಕಂಡ
ಪುದಕ ಈ ಕೊಂತ್ರಿ ಮಾತು ಕೇಳಕ್ ಹೋಗ್ಬೇಡ ನೀನು. ಈಗಲೇ ಹೇಳಿದೀನಿ, ಕೊಂತ್ರಿ ಮಾತು ಕೇಳಿದ್ರೆ ದೇವ್ರನ್ನ ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇನಿಯ. ನೋಡಿ ನಂಗೆ ಅದೆಲ್ಲ ಗೊತ್ತಿಲ್ಲ, ಫೋಟೋನ ಕೊಡ್ಬೇಕು ಅಷ್ಟೇನಿಯ ನೀವು ನನಗೆ. ಈಗ ನಿಮ್ಮ ಫೋನ್ ಸರಿ ಹೋಗೈತೆ ಅಂತ ನಂಗೆ ಸಂದ ಗೊತ್ತು, ನೀವಾಗ ಫೋಟೋವ ನನಗೆ ಕೊಡ್ಲೇಬೇಕು ಅಷ್ಟೇನಿಯ. ಅದು ಏನೇ ಕೊಡಲ್ಲ, ಏನೇ ಮಾಡ್ಕಂತೀಯಾ, ಏನ್ ಮಾಡ್ಕಂತೀಯ, ಏನ್ ಮಾಡ್ಬೇಕು ಅಂತ ನಂಗೆ ಸಂದ ಗೊತ್ತು. ಪುದಕ ನಿಮ್ಮ ಮನೆಗೆ ಇಷ್ಟೆಲ್ಲ ಕೆಲಸ ಮಾಡಿ ನೀನು ಹೇಳಿದ್ದೆಲ್ಲ ಮಾಡಿದೀನಿ, ನಿನ್ ಕೈ ಮುಗಿತೀನಿ. ನನಗಂತೂ ನಾನು ಫೋಟೋ ಕೊಟ್ಬಿಡಕ. ನನ್ನ ಸಂಸಾರ ದೃಶ್ಯನಕೋ, ನನ್ನ ಸಂಸಾರ ದೃಶ್ಯ ದಯವಿಟ್ಟು ಕೊಟ್ಬಿಡಕ. ನನ್ನ ಸಂಸಾರ ಜೀವನ ಎಲ್ಲ ಹಾಳು ಮಾಡಕ್ ಬರ್ಬೇಡ ಕಣಕ. ನನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೊಳಕ್ ಹೊಂಟವ್ನು ಕಣಕ, ಇನ್ನೊಂದು ಮದುವೆ ಮಾಡ್ಕೊಳಕ್ ಹೊಂಟವ್ನಿ. ಆಮೇಕಿಂದ ನಾನು ನಮ್ಮ ಅಮ್ಮ ಬೀದಿಗೆ ಬಂದ್ಬಿಡ್ತೀವಿ. ಇದೊಂದೇ ಒಂದ್ಕಿದೆ, ನನ್ನ ಫೋಟೋ ಎಲ್ಲ ಕೊಟ್ಬಿಡ್ರಕ. ಕೊಡಕ್ಕಿಲ್ವೇ? ಕೊಡಕ್ಕಿಲ್ಲ. ಏನೇ ಮಾಡ್ತೀಯಾ, ಏನೇ ಕಿತ್ತಾಕಂತೀಯ ನೀನು? ಕೊಡಕ್ಕಿಲ್ಲ ಅಂದ್ರೆ ಕೊಡಕ್ಕಿಲ್ಲ. ಮೊಳ್ಳಿ ನಿಮ್ಮ ಅಮ್ಮ ನೀನು ಸಂದಕ್ಕೆ ನಾಟಕ ಮಾಡ್ತಾ ಇದ್ರಿ ಅಲ್ವಾ? ಏನ್ ನಾಟಕಗಳು? ನನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕೋದು ಕೇಳ್ತೀಯ, ನನ್ನ ಗಂಡಂಗೂ ನಂಗೂ ತಂದಿಕ್ಕದ್ ಕೇಳ್ತೀಯ, ಯಪ್ಪ ನನ್ನ ಸಾಯಿಸೋದು ಕೇಳ್ತೀಯ. ಏನ್ ಒಂದ ಎರಡ ಸಾವಿರ ಮಾಡ್ಬಿಟ್ಟೆ ನೀನು. ಲೇ ನೋಡೋ, ಈಗಲೇ ಹೇಳಿದೀನಿ, ಮುಚ್ಕೊಂಡು ಹೋಗು. ನಿನ್ನ ಕೈಗೆ ಯಾವ ಫೋಟೋನು ಸಿಗೋದಿಲ್ಲ ಅಂದ್ರೆ ಸಿಗೋದಿಲ್ಲ. ನಮ್ಮ ಹೊತ್ತಿಗೆ ಫೋಟೋವ ಕೊಡಕ್ಕಿಲ್ಲ ಅಂದ್ರೆ ಕೊಡಕ್ಕಿಲ್ಲ. ಪುದಕ ದೇವ್ರಣೆಗೂ ನಂಗೆ ತುಂಬ ನೋವಾಯ್ತದ, ಕೊಟ್ಬಿಡು ಪುದಕ, ಕೊಟ್ಬಿಡು ಪುದಕ ಫೋಟೋವ. ದೇವ್ರಣೆ ಹೊಂಟೋಯ್ತೀನಿ, ಫೋಟೋ ಒಂದು ಕೊಟ್ಬಿಡು ಸಾಕು. ಅದು ಫೋನ್ ಅವಳ ತಗೆ ನೀನು ಐತೆ. ಲೈ ಮರುವಾದೆ ಫೋನ್ ಕೊಡೆ. ಏನೇ ಮಾಡ್ತೀಯಾ? ಕೊಡಕ್ಕಿಲ್ಲ, ಏನೇ ಮಾಡ್ತೀಯಾ? ಅಯ್ಯೋ ಸುಮ್ಕೆ ಜಗಳಾಡಕ್ ಹೋಗ್ಬೇಡಿ. ಸುಮ್ಮನೆ ಇದು ಯಾಕೆ ಹಿಂಗೆ ಜಗಳಾಡಿರೆ ನೀವು? ಐಸು ಅತ್ಲಾ ಕೊಟ್ಬಿಡು. ಹೆಂಗೋ ಹತ್ತಾಗೋಳ್ದು ಹೆಂಗೋ ಹಣೆ ಬರಹ ಇದ್ದಂಗೆ ಆಯ್ತದೆ, ಕೊಟ್ಬಿಡು. ಬ್ಯಾಡ ಸುಮ್ಕಿರತ್ಗೆ, ಬ್ಯಾಡ. ಇವ್ರಿಗೂ ನೋವೇನು ಅಂತಂದ್ರೆ ಗೊತ್ತಾಗ್ಲಿ. ಎಲ್ಲ ಬಡವ್ರಿಗೆಲ್ಲನೂ ಎಷ್ಟು ಅವಮಾನ ಮಾಡಿ ಎಷ್ಟೆಲ್ಲ ಮಾಡೋರಲ್ಲ, ಇವ್ರಿಗೂ ಸರಿಯಾಗಿ ಗೊತ್ತಾಗ್ಲಿ. ಸುಮ್ಕಿರಕ್ಕ ಗೊತ್ತಾಗ್ಲಿ. ಓ ಅದಕ್ಕೆ ನೀವಳ ಅಷ್ಟು ಸಾಮಾನ್ಯ ಅನ್ಕಬಿಡಿ. ಅದಕ್ಕೆ ಇವಳನ್ನ ಕೊಂತ್ರಿ ಇವಾಗೆಲ್ಲ ದುಡ್ಡಾಗವನೆ ಅಂತ ಹೇಳ್ಬಿಟ್ಟು ಇವಾಗ ಎಂತ ಕೊಂತ್ರಿ ಕೆಲಸ ಮಾಡಕ್ ರೆಡಿ ಆಗೋಳು ನೋಡು. ಅದೇ ಬಡವಾಗಿದ್ರೆ ಹೋಗೋಳ, ಎಂಥದ್ದು ಇಲ್ಲ. ಈ ಮನೆಯಾಳಿ ಹಿಂಗೆ ಹೇಳಿದ್ರೆ ಕೇಳೋಕ್ಕಿಲ್ಲ. ಫೋನ್ ಕಿತ್ಕೊಂಡು ಒಂದೇ ಒಟ್ಟು ಕೊಡ್ಬಿಡ್ತೀನಿ ನೋಡು. ಈಗೇನ್ ಮಾಡ್ತೀಯ ಮಾಡೆ, ಈಗೇನ್ ಮಾಡ್ತೀಯ ಮಾಡು. ಫೋನ್ ಎತ್ಕೊಂಡು ಹೋಯ್ತಾ ಇದೀನಲ್ಲ, ಈಗೇನ್ ಮಾಡ್ತೀಯ ಮಾಡು. ಲೇ ಫೋನ್ ತಗೋಬಾರೆ ನನ್ನ ಫೋನ. ನನ್ನ ಗಂಡ ಒಪ್ರೂಪು ಕೊಡ್ಸೋನ್ ಫೋನ, ಆಮೇಗಿಂದ ಅದು ನೀವು ಹೊಡೆದಿಡ್ದು ಹಾಕಿಯಾ. ತಗೋಬಾರೆ ಫೋನ. ಅಯ್ಯೋ ಮನೆಯಾಳಿನ ತಗೊಬಂದು ಫೋಟೋಗೋಸ್ಕರ ಫೋನೇ ಕಿತ್ಕೊಂಡು ಹೊರಟೋಗ್ಬಿಟ್ಲಲ್ಲ. ಅಯ್ಯೋ ಕಿತ್ತೋದೊಳೆ. ಬೀರ್ನ ತಗೋಬಾರಮ್ಮಿ, ನನ್ನ ಫೋನ್ ತಿರು. ನನ್ನ ಗಂಡ ಹೊಡೆದಾಕುದ್ರೆ ಕೊಡ್ಸಕ್ಕಿಲ್ಲ. ಮೊದ್ಲೇ ನಿನಗೆ ಕಂಜೂಸ್ ಪಾರ್ಟಿ ನನ್ನ ಗಂಡ, ಕೊಡ್ಸಕ್ಕಿಲ್ಲ. ಎತ್ಕೊಂಡು ಹೊಂಟೋಗ್ಬಿಟ್ರದ್ ನೋಡು. ಅಯ್ಯೋ ಒಳ್ಳೆ ಗ್ರಾಚಾರಕ್ಕೆ ಬಂತಲ್ಲ ನನಗೆ. ಯಾಕೆ ಬೇಕಿತ್ತು ನಂಗೆ ಇವಳು ಸವಾಸ? ಫೋಟೋ ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ಸಿದ್ರೆ ಆಗೋದು. ಹೆಂಗೊಂದು ಇವಳು ಗಂಡನೇ ಫೋಟೋ ಕೊಡಬೇಡ ಅಂತ ಫೋನ್ ಹಾಕಿದ್ದ. ನನಗೆ ಯಾಕೆ ಬೇಕಿತ್ತು ಇವಳು ಫೋಟೋ ಕೊಡ್ತೀನಿ ಬಾ ಅಂತ ಕರಿಯ ಉಸ ಬರೀ ಓದ್ಕೊಂಡು ಓಡೋಗಿರೋದು ನೋಡು. ಕಿತ್ತೋದು ಮನೆಯಾಳಿ. ಯೋಯಿಸುವ ಅಲ್ಲಿ ನನ್ನ ಫೋನ್ ಕಿತ್ಕೊಂಡು ಓಡೋಂಟೋಗವಳೆ. ನೀನು ನೋಡದೆ ಕಿತ್ಕೊಂಡು ಕುತ್ಕೊಂಡಿದ್ಯಲ್ಲ ನಿನ್ಗಲ್ಲಿ. ನಿಂಗೇನು ಅನ್ನಿಸ್ತೀರೋ? ಓಡ ಕಿತ್ಕೊಂಬಿಟ್ಟು ಬಾ ಹೋಗೆ. ಅದಕ್ಕೆ ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಅವಳು ಜಗಳ ಆಡ್ಬೇಕಾರೆ ನೀನಿಯ ಫೋಟೋವ ನನ್ನ ಫೋನು ಕಳಿಸ್ಕೊಬಿಟ್ಟು ಪಟ ಅಂತ ಹೇಳ್ಬಿಟ್ಟು ನಿಮ್ಮ ಫೋನಾಗ ಎಲ್ಲ ಡಿಲೀಟ್ ಮಾಡ್ಬಿಟ್ಟು ಕೈಯಾಗ ಹಿಡ್ಕೊಂಡೆ. ಆವಾಗ ಎತ್ಕೊಂಡು ಓಡೋಗೋಳಿ. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಸುಮ್ಕಿರಿ. ಆ ಫೋನಾಗೆ ಫೋಟೋಗಳೇನೇ ಇಲ್ಲ. ಏನು ಫೋಟೋ ಇಲ್ವಾ? ಫೋಟೋನ ಮನೆ ಆಳು ಬಿದ್ದೋಯ್ತು ನನ್ನ ಫೋನೇ. ಸುಮ್ಕಿರಿ, ಯಾಕೆ ಟೆನ್ಷನ್ ತಗೋತೀರಾ? ಅವಳೇನೇ ತಂದ್ಬಿಟ್ಟು ಕೊಡ್ತಾಳೆ ಫೋನ. ತಗೊಳ್ಳಿ ಫೋಟೋ ಎಲ್ಲಿ ಮಡಗಿದ್ದೀರಾ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅವಳೇನೇ ತಂದ್ಬಿಟ್ಟು ಫೋನ ಕೊಡ್ತಾಳೆ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅಯ್ಯಯ್ಯ ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ? ಫೋನ್ ಎತ್ಕೊಂಡು ಓಡೋಗಿದ್ದಕ್ಕ ಸುಮ್ಕಿರಿ. ಅದಕ್ಕೆ ನೀವೇನು ತಲೆ ಕೆಡಿಸ್ಕೊಬೇಡಿ. ಫೋನೇನ ತಂದ್ಕೊಳ್ಳಿಲ್ಲ ಅಂದ್ರೆ ನಾನು ಫೋನ್ ಕೊಡಿಸ್ತೀನಿ, ಸುಮ್ಕಿರಿ. ಓ ಅವಳಿಗೆಲ್ಲ ಎದ್ಕೊಂಡು ಹೋದ್ರಾಯ್ತದ ನೋಡಿ. ಅವನು ಶಿವು ಹೇಳಿಲ್ವಾ ಫೋಟೋನೇ ಕೊಡಕ್ಕೆ ಹೋಗ್ಬೇಡಿ, ಅವಳು ಕಟ್ಟಣಂಗೆ ಆಗಕ್ಕಿಲ್ಲ ಹಂಗೆ ಅಂತ ಹೇಳಿಲ್ವಾ? ನೀವು ಫೋಟೋ ಕೊಟ್ಬಿಟ್ಟು ಅವ್ನು ಸಂಸಾರ ಯಾಕೆ ಹಾಳು ಮಾಡಕ್ಕೆ ಹೋಯ್ತೀರಾ? ಸುಮ್ಕಿರಿ ಅಪ್ಪಿಗೆ ಹೆಂಗಾನ ಮಾಡ್ಕೊಂಡು ಹೋಗ್ಲಿ. ಏನು ಖುಷಿಯಾಗಿ ಓಡೋಗ್ಬಿಟ್ಲು ನೋಡು. ಫೋನ್ ಕಿತ್ಕೊಂಡು ಮಡಿಕಳಿ ಹೇಳಿ, ಫೋನ್ ಮಡಿಕೊಂಡು ಬಾಯ್ ಬಡ್ಕೊಂಡು ಕುಂತ್ಕೊಳ್ಳಿ. ಅದೇನು ಅಂತಾರಲ್ಲ, ಏನು ಅದು ಅಪ್ಪ ಅಮ್ಮನ ಜಗಳದಿಂದ ಕೂಸು ಬಡವಾಯ್ತು ಅನ್ನಂಗೆ ನಿನ್ನ ಅವಳ ಜಗಳದಿಂದ ನನ್ನ ಫೋನ್ ಹೋಯ್ತಲ್ಲಿ. ಅಲ್ಲ ಕಣಮಿ, ಇವನು ಅನ್ಕೊಬಿಟ್ಟಿದ್ಯಾ ಕಷ್ಟಪಟ್ಟು ತಗೊಂಡಿರೋ ಫೋನ. ಓ ಅದ್ರಾಗೆ ಎಲ್ಲ ನಮ್ಮ ಅಮ್ಮನ ನಂಬರು ಎಲ್ಲರ ನಂಬರು ಮಡಗಿವ್ನಿ. ಅದ್ರಾಗೆ ಓದ್ಕೊಂಡು ಓಡೋಗ್ಬಿಟ್ಲಲ್ಲ ಇವಳು ಕೊಂತ್ರಿ. ಇವಳು ಕೊನೆಗೂ ಕೊಂತ್ರಿ ಕೆಲಸ ಹೋಗ್ಬಿಟ್ಟಿಲ್ಲ ಅನ್ನಿಸ್ತದೆ. ಕೊಡಕ್ಕಿಲ್ಲ ಅಂದ್ರೆ ಕಿತ್ಕೊಂಡು ಓಡ್ತಿರೋದು ಅಷ್ಟೇ ಈ ಮನೆಯಾಳಿ ಕ್ಯಾಮೆ. ಅಯ್ಯೋ ದೇವ್ರೆ, ಇನ್ನು ಈ ಸಂಸಾರದಾಗ ಏನೇನು ನೋಡಬೇಕೋ ಏನೇನು ಕತ್ತಿಯೋ ನಾಕಾಣೆ. ಸದ್ಯ ಫೋನ್ ತಂದು ಕೊಟ್ಬಿಟ್ರೆ ವಾಪಸ್ ನನ್ನ ಪುಣ್ಯಕ್ಕೆ ಅಷ್ಟೇ ಸಾಕು. ಅಲ್ಲ ಜಿಂಕೆ ಮರಿ ಎಗುರ್ದಂಗೆ ಎಗರ್ಕೊಂಡು ಓಡೆ ಹೊಂಟೋಗ್ಬಿಟ್ಲಲ್ಲ. ಫೋಟೋ ಅಂತ ಹೇಳ್ಬಿಟ್ಟು ಹೋಯ್ತಾಡ್ತಾನೆ ಪೊತ್ತಳ್ತಾಡಿ.